ಕರೆಯದವರ ಮನೆಗೆ ಊಟಕ್ಕೆ ಹೋಗಬೇಡ, ಕರುಣೆ ಇಲ್ಲದವರ ಹತ್ತಿರ ಕಷ್ಟವನ್ನು ಹೇಳಬೇಡ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಆಲ್ ಇನ್ ಒನ್ ಆರ್ಟ್ ಕ್ರಿಯೇಷನ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಕೂಲ್ ಯೂನಿಫಾರ್ಮ್ ಶರ್ಟನ್ನು ಹೇಗೆ ಹೊಲಿಯೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಮೆಜರ್ಮೆಂಟನ್ನು ತಗೊಳ್ತಾ ಇದ್ದೀನಿ. ಇದರ ನಾನು ಮೆಜರ್ಮೆಂಟ್ ತಗೊಳ್ತಿರುವ ಒಂದು ಶರ್ಟಿನ ಉದ್ದ ಬಂದುಬಿಟ್ಟು 20 ಇದೆ. ಫ್ರೆಂಡ್ಸ್, ತುಂಬ ದಿನದ ನಂತರ ನಾನು ನಿಮ್ಮನ್ನು ಭೇಟಿ ಆಗ್ತಿರೋದು. ಕಾರಣ ಇಷ್ಟೇ, ಜೋರು ಮಳೆಯಿಂದ ನಮ್ಮ ಕಡೆ ಸಿಗ್ನಲ್ ಇರ್ತಿರಲಿಲ್ಲ, ಕರೆಂಟ್ ಇಲ್ಲದೆ ಇರೋದ್ರಿಂದ ಮೊಬೈಲಿಗೆ ಚಾರ್ಜ್ ಇರ್ತಿರಲಿಲ್ಲ. ಸೊ ಅದರಿಂದ ನಿಮ್ಮನ್ನು ಭೇಟಿ ಆಗೋದು ತುಂಬ ಕಷ್ಟ ಆಯಿತು. ಸೊ ನೋಡಿ, ಇವಾಗ ನೆಕ್ಸ್ಟ್ ಅಗಲವನ್ನು ನಾನು ಮೆಜರ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ಯಾವ ಥರ ಸ್ಟಿಚ್ ಮಾಡ್ತೀನೋ ಅದೇ ಥರ ನಾನು ನಿಮಗೂ ಹೇಳ್ಕೊಡ್ತಿರೋದು. ಇದು ಈಸಿ ಮೆಥಡ್. ಇದು ಪ್ರೊಫೆಷ್ನಲ್ ಅಥವಾ ಬೇರೆಯವರು ಬೇರೆ ಬೇರೆ ಥರ ಸ್ಟಿಚ್ ಅಂದರೆ ಮೆಜರ್ಮೆಂಟ್ ತೊಗೊಂಡು ಅಥವಾ ಸ್ಟಿಚ್ ಮಾಡ್ಕೊಳ್ತಾರೆ. ಸೊ ನನಗೆ ಯಾವುದು ಈಸಿ ಆಗುತ್ತೆ ಆ ಥರ ನಾನು ಸ್ಟಿಚ್ ಮಾಡ್ಕೊಳ್ತೀನಿ, ಹಾಗೆಯೇ ಹೇಳ್ತಾ ಇದ್ದೀನಿ. ನೋಡಿ, ಅಗಲ ತೊಗೊಂಡಾದ ನಂತರ ನಾನು ಜೇಬು ಎಷ್ಟಿದೆ ಅಂತಲೂ ನೋಡ್ಕೊಳ್ತೀನಿ. ಮೆಜರ್ಮೆಂಟಲ್ಲಿ ಯಾವ ಥರ ಇದೆ ಅದೇ ಥರನ ಸ್ಟಿಚ್ ಮಾಡೋಕೆ ನಾನು ಟ್ರೈ ಮಾಡೋದು. ಸೊ ಜೇಬು ಮೆಜರ್ಮೆಂಟ್ ತೊಗೊಂಡು ಆದ ನಂತರ ಶೋಲ್ಡರ್ ಅಂತ ನೋಡ್ಕೊಳ್ತೀನಿ. ಹಾಗೆಯೇ ಅದನ್ನು ಒಂದು ನೋಟ್ ಬುಕ್ಕಲ್ಲಿ ಕರೆಕ್ಟಾಗಿ ನಾನು ನೋಟ್ ಮಾಡ್ಕೊಳ್ತೀನಿ. ಯಾಕೆ ಅಂತಂದರೆ ನೆಕ್ಸ್ಟ್ ಇದೇ ಕಸ್ಟಮರ್ ಬಂದರೆ ನಾನು ಮೆಜರ್ಮೆಂಟ್ ನೋಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ. ನಾನು ಶೋಲ್ಡರ್ ತಗೊಂಡು ಆದ ನಂತರ ಸ್ಲೀವ್ಸನ್ನು ತೊಗೊಂಡಿದ್ದೀನಿ. ಸ್ಲೀವ್ಸ್ ಇದ್ದು ಉದ್ದ ಅಗಲ ಹಾಗೆಯೇ ಕೈ ತೋರವನ್ನು ನಾನು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಇದರಲ್ಲಿ ಮೆಜರ್ಮೆಂಟ್ ಅಷ್ಟೊಂದು ಮೆನ್ಷನ್ ಮಾಡ್ತಾ ಇಲ್ಲ. ಯಾಕಂದರೆ ನೀವು ಯಾವುದಾದ್ರೂ ಒಂದು ಮೆಜರ್ಮೆಂಟ್ ತೊಗೊಂಡು ಸ್ಟಿಚ್ ಮಾಡುವಾಗ ನೀವು ಅದನ್ನು ತೊಗೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ. ಕಟ್ಟಿಂಗಲ್ಲಿ ಸ್ವಲ್ಪ ನಾನು ನೀಟಾಗಿ ಹೇಳ್ಕೊಡ್ತೀನಿ. ಅದಾದ ನಂತರ ಕಂಕುಳವನ್ನು ನಾನು ತೊಗೊಳ್ತಾ ಇದ್ದೀನಿ. ಕೆಲವರು ಇದನ್ನೆಲ್ಲ ನೀಟಾಗಿ ತೊಗೊಳ್ಳೋದಿಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಸೊ ಅದೇ ರೀತಿಯಲ್ಲಿ ಮಾಡ್ಕೊಳ್ತಾರೆ. ನೋಡಿ, ನಾನು ಈಗ ಬ್ಯಾಕ್ ಸೈಡಲ್ಲಿ ನಾನು ಮೆಜರ್ಮೆಂಟನ್ನು ತೊಗೊಳ್ತಾ ಇದ್ದೀನಿ. ಬ್ಯಾಕ್ ಸೈಡ್ ಒಂದು ಪಟ್ಟಿ ಬರುತ್ತಲ್ವ, ಸೊ ಅದರ ಮೆಜರ್ಮೆಂಟ್ ಇದು. ಸೊ ಬ್ಯಾಕ್ ಸೈಡಲ್ಲಿ ಉದ್ದದ ಮೆಜರ್ಮೆಂಟು ನಾನು ಸಪ್ರೇಟಾಗಿ ತೊಗೊಳ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ನನಗೆ ಇದು ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತಂದು ನಾನು ಪ್ರತಿಯೊಂದು ಪಾರ್ಟನ್ನು ನಾನು ಮೆಜರ್ಮೆಂಟ್ ತೊಗೊಳ್ತೀನಿ. ಹಾಗೆಯೇ ಇದು ಕಾಲರನ್ನು ಮೆಜರ್ಮೆಂಟ್ ತೊಗೊಳ್ತೀನಿ. ನಾನು ಸ್ಟಿಚಿಂಗಲ್ಲಿ ನಿಮಗೆ ನೀಟಾಗಿ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ತಾ ನಾನು ಕಟ್ಟಿಂಗ್ ಮಾಡ್ತೀನಿ. ಫ್ರೆಂಡ್ಸ್, ನಾನು ಮೊದಲೇ ಹೇಳಿದ ಹಾಗೆ ತುಂಬ ದಿನಗಳ ನಂತರ ನಾನು ನಿಮ್ಮನ್ನ ಭೇಟಿಯಾಗಿರೋದು. ಹಾಗೆಯೇ ಪ್ಲೀಸ್ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಾನು ಮಾಡಿರೋ ಪ್ರತಿಯೊಂದು ವಿಡಿಯೋಕ್ಕೂ ಒಂದು ಲೈಕ್ ಮಾಡಿ, ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ವೀಡಿಯೋಸ್ ಇಷ್ಟ ಅಥವಾ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಿಮ್ಮ ಕಡೆ ಮಳೆ ಎಲ್ಲ ಹೇಗಿದೆ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಪ್ರತಿಯೊಂದು ಈಗ ಫ್ರಂಟ್ ನೆಕ್ ಪಾರ್ಟನ್ನು ಸಹಿತ ನಾನು ಮೆಜರ್ಮೆಂಟ್ ತೊಗೊಂಡೆ. ಇವಾಗ ಇದು ಬಂದುಬಿಟ್ಟು ಯೂನಿಫಾರ್ಮಿಂದು ಒಂದು ಶರ್ಟಿದ್ದು ಬಟ್ಟೆ. ಇದನ್ನು ನಾನು ನೋಡಿ ಈ ಥರ ಸೆಲ್ವೇಜ್ ನನ್ನ ಕಡೆ ಬರುವ ಹಾಗೆ, ಓಪನ್ ಸೈಡ್ ನನ್ನ ಕಡೆ ಬರುವ ಹಾಗೆ ನಾನು ಫೋಲ್ಡ್ ಮಾಡಿಟ್ಕೊಂಡಿದ್ದೀನಿ. ಬಟನ್ ಪಟ್ಟಿಗೋಸ್ಕರ 1 ಇಂಚ್ ಆಗುವಷ್ಟು ನಾನು ಮಾರ್ಕ್ ಮಾಡಿಕೊಂಡು ನೀಟಾಗಿ ಗೆರೆಯನ್ನು ಎಳ್ಕೊಳ್ತಾ ಇದ್ದೀನಿ. ಕೆಲವರಿಗೆ ಮಿಷನ್ ಇದ್ದಿರುತ್ತೆ, ಸ್ಟಿಚಿಂಗ್ ಬಂದಿರುತ್ತೆ, ಆದರೆ ಹೊಲಿಲಿಕ್ಕೆ ಬಂದಿರೋದಿಲ್ಲ. ಸೊ ಅಂಥವರು ನನ್ನ ವಿಡಿಯೋಗಳನ್ನು ನೋಡಿಕೊಂಡು ನೀವು ಮನೆಯಲ್ಲೇ ಮಕ್ಕಳಿಗೆ ಯೂನಿಫಾರ್ಮ್ ಶರ್ಟ್ ಹಾಗೆ ಪ್ಯಾಂಟ್, ಚಡ್ಡಿ ಈ ಥರ ಎಲ್ಲದನ್ನು ಸ್ಟಿಚ್ ಮಾಡಿ ಕೊಡಬಹುದು. ಮುಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ವೀಡಿಯೋಸ್ಗಳು ಬರುತ್ತೆ. ನೋಡಿ, ಇವಾಗ ಲೈನ್ ಎಳೆದ ನಂತರ ನಾನು ಉದ್ದವನ್ನು ನನಗೆ ಎಷ್ಟು ಬೇಕು ಉದ್ದವನ್ನು ಅಷ್ಟನ್ನು ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಹಾಗೆಯೇ ಅದಕ್ಕೆ 1 ಇಂಚ್ ಆಗುವಷ್ಟು ಎಕ್ಸ್ಟ್ರಾ ಮಾರ್ಜಿನಿಗೋಸ್ಕರ ನಾನು ಮಾರ್ಕ್ ಮಾಡಿಕೊಂಡು ಲೈನ್ ಎಳ್ಕೊಳ್ತೀನಿ. ಫ್ರೆಂಡ್ಸ್, ಈಗ ಆಗಸ್ಟ್ 15 ಬಂತಲ್ವಾ, ಸೊ ಎಲ್ಲರಿಗೂ ಯೂನಿಫಾರ್ಮ್ ಬೇಕಾಗಿರುತ್ತೆ. ಸೊ ಇವಾಗ ಜೂನ್, ಜುಲೈ, ಆಗಸ್ಟ್ ಟೈಮಲ್ಲಿ ಯೂನಿಫಾರ್ಮ್ ಅನ್ನೋದು ಮಕ್ಕಳಿಗೆ ಸ್ಟಿಚ್ ಮಾಡಿಕೊಡ್ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನನಗೆ ಬಂದಿರುವ ಒಂದು ಪೀಸಲ್ಲಿ ನಾನು ನಿಮಗೂ ಸ್ಟಿಚಿಂಗನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಲೈನ್ ಎಳ್ಕೊಂಡು ಆದ ನಂತರ ಕುತ್ತಿಗೆ ಫ್ರಂಟ್ ಕುತ್ತಿಗೆ ಆಳ ಮತ್ತು ಅಗಲವನ್ನು ನಾನು ಒಂದು ಮಾರ್ಕ್ ಮಾಡಿಕೊಂಡು ಗೆರೆ ಎಳ್ಕೊಳ್ತಾ ಇದ್ದೀನಿ.
ಆ, ಹೀಗೆ ಅಲ್ವ ಫ್ರೆಂಡ್ಸ್, ಶಾಲೆ ಶುರುವಾದ ನಂತರ ಮಕ್ಕಳಿಗೆಲ್ಲ ಸ್ಕೂಲ್ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಳ್ಬೇಕು, ಅಥವಾ ಈಗ ಮಳೆಗಾಲ ಬೇರೆ ಸ್ಟಾರ್ಟ್ ಆಗಿದೆ, ಮಳೆ ಛತ್ರಿ ಹಾಗೆಯೇ ಯೂನಿಫಾರ್ಮ್ ಎಲ್ಲವನ್ನು ನಾವು ಅರೇಂಜ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಒಂದು ಟೈಲರ್ ಶಾಪಲ್ಲಿ ನಾವು ಬಟ್ಟೆಗಳನ್ನು ಕೊಟ್ಟರೆ ಅವರು ಬೇಗ ಹೊಲ್ಕೊಡೋದಿಲ್ಲ, ಯಾಕಂದರೆ ಅವರಿಗೂ ಬೇರೆ ಬೇರೆ ಬಟ್ಟೆಗಳಿರುತ್ತಲ್ವ. ಸೊ ಹಾಗಾಗಿ ನಿಮ್ಮ ಮನೇಲಿ ಏನಾದರೂ ಮಷಿನ್ ಇದ್ದರೆ ನೀವು ವೀಡಿಯೋಸ್ಗಳನ್ನು ನೋಡಿಕೊಂಡು ಈಸಿ ಮೆಥಡಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಬೋದು ನಿಮ್ಮ ಮಕ್ಕಳಿಗೆ. ನೋಡಿ ಇವಾಗ ನಾನು ನೆಕ್ ಡಿಸೈನನ್ನು ಒಂದು ರೌಂಡ್ ಶೇಪಲ್ಲಿ ತೊಗೊಳ್ತಾ ಇದ್ದೀನಿ. ಹಾಗೆಯೇ 1 ಇಂಚ್ ಆಗುವಷ್ಟು ಡೌನ್ ಇಟ್ಕೊಂಡು ಶೋಲ್ಡರ್ ನನಗೆ ಎಷ್ಟು ಇಂಚು ಬೇಕಾ ಅಥವಾ ಮೆಷರ್ಮೆಂಟಲ್ಲಿ ಎಷ್ಟು ಇಂಚ್ ಇದೆಯೋ ಅಷ್ಟೇ ಇಂಚ್ ಆಗುವಷ್ಟು ನಾನು ಮಾರ್ಕ್ ಮಾಡಿಕೊಂಡು ಅದಕ್ಕೊಂದು ಅರ್ಧ ಇಂಚ್ ಆಗುವಷ್ಟು ನಾನು ಎಕ್ಸ್ಟ್ರಾ ಮಾರ್ಕನ್ನು ಮಾಡ್ಕೊಳ್ತೀನಿ. ಈ ಅರ್ಧ ಇಂಚ್ ಎನ್ನೋದು ನಮಗೆ ಸ್ಟಿಚ್ಚಿಂಗಿಗೋಸ್ಕರ ಬೇಕಾಗಿರುತ್ತೆ. ಸೊ ಇವಾಗ ನೀಟಾಗಿ ಒಂದು ಲೈನನ್ನು ಎಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಮುಂದಿನ ವಿಡಿಯೋಗಳಲ್ಲಿ ಫ್ರೆಂಡ್ಸ್ ನಾನು ಯೂನಿಫಾರ್ಮ್ ಚಡ್ಡಿ ಹೊಲಿಯೋದು ಹೇಗೆ ಅಥವಾ ಯೂನಿಫಾರ್ಮ್ ಪಿಯರ್ ಹೊಲಿಯೋದು ಹೇಗೆ ಅಂತೆಲ್ಲ ನಾನು ತೋರಿಸ್ಕೊಡ್ತೀನಿ. ನೋಡಿ ಇವಾಗ ಕಂಕುಳ ಎಷ್ಟು ಬೇಕೋ ಅಷ್ಟನ್ನು ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ಇದು ನೋಡಿ ನಾನು ಇವಾಗ ಸ್ಟ್ರೇಟ್ ಎಳ್ಕೊಂಡೇ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಸ್ಟ್ರೇಟ್ ಎಳ್ಕೊಂಡು ಕಂಕುಳವನ್ನು ಮಾರ್ಕ್ ಮಾಡಿಕೊಂಡೆ. ಇದು ಬ್ಲೌಸಿಗೆಲ್ಲ ನಾವು ಮಾಡ್ಕೊಳ್ತೀವಲ್ಲ, ಸೊ ಅದೇ ಥರ ಮಾಡ್ಕೊಂಡಿದ್ದೀನಿ. ಆದರೆ ಸ್ವಲ್ಪ ಶರ್ಟಿಗೆ ಒಂದು ಅರ್ಧ ಇಂಚ್ ಆಗುವಷ್ಟು ಒಳಗಡೆಯಿಂದ ನಾವು ಮಾರ್ಕ್ ಮಾಡಿಕೊಂಡು ಶೇಪನ್ನು ತಗೊಳ್ಬೇಕಾಗತ್ತೆ. ನೋಡಿ ಈ ಥರ ಬೇರೆಯವರೆಲ್ಲ ಯಾವ ಥರ ಕಟ್ ಮಾಡ್ತಾರೋ ನನಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ನಾನು ಇದೇ ಥರ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಕೂಡ. ನಾನು ಸ್ಟಿಚ್ ಮಾಡೋದು ಇದೇ ಮೆಥಡಲ್ಲಿ. ಇವಾಗ ಅದನ್ನೇ ನಾನು ಶೇಪ್ ತಗೊಳ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಶೇಪಿಗೆ ಕರ್ವನ್ನು ಯೂಸ್ ಮಾಡೋದು. ಕೈಯಲ್ಲೂ ತೊಗೊಳ್ತೀನಿ, ಬಟ್ ಅಷ್ಟೊಂದು ಸ್ವಲ್ಪ ಕರ್ವೇ ಯೂಸ್ ಜಾಸ್ತಿ ಇರೋದ್ರಿಂದ ಕರ್ವಲ್ಲೇ ಮಾಡ್ಕೊಳ್ತೀನಿ. ಇವಾಗ ಅಗಲ ನನಗೆ ಎಷ್ಟು ಬೇಕು ಫ್ರಂಟಿಂದು ಅಷ್ಟನ್ನು ತಗೊಳ್ತೀನಿ. ಹಾಗೆಯೇ ಅದಕ್ಕೆ ಒಂದು ಇಂಚ್ ಆಗುವಷ್ಟು ಎಕ್ಸ್ಟ್ರಾ ನಾನು ತಗೊಳ್ತೀನಿ. ಆ್ಯಕ್ಚುಲಿ ಒಂದು ಅರ್ಧ ಇಂಚ್ ಆಗುವಷ್ಟು ಎಕ್ಸ್ಟ್ರಾ ಸಾಕಾಗುತ್ತೆ, ಆದರೆ ನನ್ನ ಹತ್ರ ಓವರ್ಲಾಕ್ ಮಿಷನ್ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಸೈಡಲ್ಲಿ ನಾನು ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಿಕೊಂಡು ಕೊಡ್ತೀನಿ. ಸೊ ಆವಾಗ ಓವರ್ಲಾಕ್ ಹಾಕಿದಾಗೆ ಆಗುತ್ತೆ. ಸೊ ಫೋಲ್ಡ್ ಮಾಡಿ ಕೊಟ್ಟರೆ ನೋಡಿ ಇವಾಗ ನೀಟಾಗಿ ಫ್ರಂಟ್ ಪಾರ್ಟ್ ಅನ್ನೋದು ರೆಡಿಯಾಗೇ ಹೋಯಿತು. ಇವಾಗ ಇದನ್ನು ಕಟ್ ಮಾಡಿಕೊಳ್ಬೇಕು. ಫ್ರೆಂಡ್ಸ್ ಸಾರಿ, ಸ್ವಲ್ಪ ವಿಡಿಯೋ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಫ್ರಂಟ್ ನೆಕ್ ಕಟ್ ಮಾಡೋದು ಮಿಸ್ ಆಗಿ ಹೋಗಿದೆ, ಅಂದರೆ ಕಾಣಿಸ್ತಾ ಇಲ್ಲ ವಿಡಿಯೋದಲ್ಲಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನೋ ಫಸ್ಟಿಗೆ ಅದೇ ಮಾರ್ಕಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಮತ್ತೇನೂ ಡಿಫ್ರೆನ್ಸ್ ಮಾಡ್ಕೊಂಡಿಲ್ಲ. ಫ್ರೆಂಡ್ಸ್ ನಿಮಗೇನಾದರೂ ಬೇರೆ ಥರದ ವೀಡಿಯೋಸ್ಗಳು ಬೇಕಂತಿದ್ದರೆ ನನಗೆ ಕಮೆಂಟ್ ಮಾಡಬಹುದು. ಹಾಗೆಯೇ ಯಾವುದೇ ರೀತಿಯ ಡೌಟ್ಗಳಿದ್ರೂ ನನಗೆ ಕಮೆಂಟ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಒಂದು ನೊಣ ಸಹಿತ ನಾನು ಕಟ್ ಮಾಡ್ಕೊಳ್ಳೋದನ್ನು ನೋಡ್ತಾ ಇದ್ದೆ ಯಾವ ರೀತಿ ಅಂತ. ನೋಡಿ ಇವಾಗ ನೀಟಾಗಿ ನಾನು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನೋ ಅಲ್ಲೇ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಫ್ರಂಟ್ ಪಾರ್ಟ್ ನಂದು ರೆಡಿ ಆಗಿದೆ. ಇವಾಗ ಬ್ಯಾಕ್ ಪಾರ್ಟನ್ನು ನಾನು ರೆಡಿ ಮಾಡ್ಕೊಳ್ತೀನಿ. ನೋಡಿ ಇವಾಗ ನಾನು ಬ್ಯಾಕ್ ಪಾರ್ಟನ್ನು ರೆಡಿ ಮಾಡಿಕೊಂಡೆ. ಕ್ಲೋಸ್ ಸೈಡ್ ಇರೋದನ್ನು ನನ್ನ ಕಡೆ ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ನಾನೇನು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಂಡಿದ್ದೀನಲ್ವಾ, ಅದನ್ನೇ ಇಟ್ಕೊಂಡು ನಾನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ತೀನಿ. ನಾನು ಬಟನ್ ಪಟ್ಟಿಗೋಸ್ಕರ 1 ಇಂಚನ್ನು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ, ಅದನ್ನು ನಾನು ಈ ಕಡೆ ಅಂದರೆ ಅದರ ಮೇಲೆ ಇಟ್ಕೊಳ್ಳಲ್ಲ, ಅದು ಮೆಜರ್ಮೆಂಟ್ಗೆ ನಾನು ತೊಗೊಳ್ಳಲ್ಲ. ಈ ಕಡೆ ಅದು ಅನಾವಶ್ಯಕ ಬ್ಯಾಕ್ ಸೈಡಿಗೆ. ಸೊ ಅದನ್ನು ಈ ಕಡೆ ನಾನು ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ. ಇದು ಮೇಲ್ಗಡೆ ಸ್ವಲ್ಪ ಪಟ್ಟಿ ಬರೋದ್ರಿಂದ ಸ್ವಲ್ಪ ಮೇಲ್ಗಡೆ ಇಟ್ಕೊಂಡು ನೋಡಿ, ನಾನು ಯಾವ ಥರ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ತಿದ್ದೀನೋ ಅದೇ ಥರ ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ.
ಇದು ಸ್ವಲ್ಪ ಫ್ರಂಟ್ ಪಾರ್ಟ್‌ಗಿಂತ ಚಿಕ್ಕದಾಗಿ ಬರುತ್ತೆ. ಯಾಕಂದರೆ ಮೇಲ್ಗಡೆ ಪಟ್ಟಿ ಸ್ಟಿಚ್ ಆಗುವಾಗ ಕರೆಕ್ಟ್ ಮೆಜರ್ಮೆಂಟ್ ಅನ್ನೋದು ಸಿಗುತ್ತೆ. ಫ್ರೆಂಡ್ಸ್, ಇನ್ನೂ ಆದಷ್ಟು ನಾನು ದಿನ 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 ಬಿಟ್ಟು ದಿನ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ತುಂಬಾ ಟ್ರೈ ಮಾಡ್ತೀನಿ ಆದಷ್ಟು. ನನಗೆ ಸ್ವಲ್ಪ ಸಿಗ್ನಲ್ ಪ್ರಾಬ್ಲಮ್ ಇರೋದ್ರಿಂದ ಅಪ್ಲೋಡ್ ಬೇಗ ಆಗಲ್ಲ. ವೀಡಿಯೋಸ್ ರೆಡಿ ಇರುತ್ತೆ, ಬಟ್ ಅಪ್ಲೋಡ್ ಆಗಲ್ಲ. ಸೊ ಅದಕ್ಕೋಸ್ಕರ ಒಂದಿನ ಬಿಟ್ಟು ಒಂದಿನ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಇವಾಗ ಬ್ಯಾಕ್ ಸೈಡನ್ನು ನಾನು ಅದೇ ರೀತಿ ಕಟ್ ಮಾಡಿಕೊಂಡೆ. ಇದನ್ನು ಕಟ್ ಮಾಡ್ಕೊಂಡ ನಂತರ ನಾನು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ತೀನಿ. ಸ್ಲೀವ್ಸ್ ನಮಗೆ ನೋಡಿ ಈ ಥರ ನಾನು 2 ಫೋಲ್ಡ್ ಮಾಡಿಕೊಂಡು ಅದನ್ನು ಫೋಲ್ಡ್ ಮಾಡ್ಕೊಳ್ತೀನಿ. ಅಂದರೆ 4 ಫೋಲ್ಡು 2 ಸ್ಲೀವ್ಸಿಗೂ ಆಗುತ್ತೆ ಅಂತ. ಅದನ್ನು ನಾನು ಎಷ್ಟು ಬೇಕೋ ಅಷ್ಟು ನಾನು ಫೋಲ್ಡ್ ಮಾಡಿಕೊಂಡು ಮೆಜರ್ಮೆಂಟ್ ಬಟ್ಟೆ ಇದೆಯಲ್ಲ ಅದನ್ನೇ ಇಟ್ಟು ನಾನು ಮಾರ್ಕ್ ಮಾಡ್ಕೊಳ್ತೀನಿ. ನಾನು ಮೇಲ್ಗಡೆ ಒಂದು ಅರ್ಧ ಇಂಚ್ ಆಗುವಷ್ಟು ಎಕ್ಸ್ಟ್ರಾ ಮಾಡ್ಕೊಳ್ತೀನಿ ಮಾರ್ಜಿನಿಗೋಸ್ಕರ. ಹಾಗೆಯೇ ಇಲ್ಲಿ ಫೋಲ್ಡ್ ಮಾಡ್ಕೊಳ್ಳೋಕ್ಕೆ 1 ಇಂಚ್ ಆಗುವಷ್ಟು ನಾನು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಶೇಪ್ ತಗೊಂಡು ಹಾಗೆಯೇ ಕಟ್ ಮಾಡ್ಕೊಳ್ತೀನಿ. ಇದು ಜಾಸ್ತಿ ಅಂದರೆ ನಾವು ಬ್ಲೌಸಿಗೆಲ್ಲ 2 ಇಂಚ್ ಆಗುವಷ್ಟು ಎಕ್ಸ್ಟ್ರಾ ಇಟ್ಕೊಂಡಿರ್ತೀವಲ್ಲ, ಆ ಥರ ಎಲ್ಲ ಇಟ್ಕೊಳ್ಳೋದೇನು ಬೇಕಾಗಲ್ಲ ಶರ್ಟಿಗೆ. ಅದು ಗಲೀಜು ಕಾಣುತ್ತೆ. ನಾನು ಫೋಲ್ಡಿಂಗ್ ಮಾಡ್ತೀನಿ ಸೈಡಿಗೆ. ಅದಕ್ಕೋಸ್ಕರ ನಾನೊಂದು 1 ಇಂಚ್ ಆಗುವಷ್ಟು ಎಕ್ಸ್ಟ್ರಾ ಇಟ್ಕೊಂಡು ಫೋಲ್ಡ್ ಮಾಡುವಾಗ ಅದು ಕರೆಕ್ಟಾದ ಮೆಜರ್ಮೆಂಟಿಗೆ ಬಂದಿರುತ್ತೆ. ನಾನು ಅದನ್ನು ಸ್ಟಿಚಿಂಗ್ ವೀಡಿಯೋಗಳಲ್ಲಿ ನಿಮಗೆ ಸ್ವಲ್ಪ ಕರೆಕ್ಟಾಗಿ ನಾನು ತೋರಿಸ್ಕೊಡ್ತೀನಿ. ಇವಾಗ ನಾನು ಶೇಪ್ ಕೊಟ್ಟಲ್ಲಿ ನಾನು ಕಟ್ ಮಾಡ್ಕೊಂಡ ನಂತರ ಫ್ರಂಟ್ ಪಾರ್ಟಿಗೆ ಸ್ವಲ್ಪ ನಾನು ಶೇಪ್ ತಗೊಳ್ತೀನಿ. ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ 4 ಪೀಸುಗಳು ಕಟ್ಟಾಗಿ ಹೋಗ್ಬಿಡುತ್ತೆ. 2 ಪೀಸ್ಗಳನ್ನು ಮಾತ್ರ ನಾವು ಕಟ್ ಮಾಡ್ಕೊಳ್ಬೇಕು. ಈಗ ನೋಡಿ ಕಟ್ ಮಾಡಿಕೊಂಡೆ. ಇವಾಗ ಸ್ಲೀವ್ಸ್ ಅನ್ನೋದು ರೆಡಿ ಆಗೋಯ್ತು. ಇದು ರೆಡಿ ಆದ ನಂತರ ನಾನು ನೋಡಿ ಕರೆಕ್ಟಾಗಿ ನಾನು ಪಾಯಿಂಟಿಗೆಲ್ಲ ಮಾರ್ಕ್ ಮಾಡ್ಕೊಂಡು ಬಿಡ್ತೀನಿ. ಯಾಕಂತಂದರೆ ನಮಗೆ ಸ್ಟಿಚ್ಚಿಂಗಿಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು. ಇವಾಗ ನಾನು ಇದು ಕಟ್ ಮಾಡ್ಕೊಂಡು ಆದ ನಂತರ ನಾನು ಬ್ಯಾಕ್ ಸೈಡ್ಗೆ ಪಟ್ಟಿ ಕೊಡ್ತೀನಿ ಅಂತ ಹೇಳಿದ್ನಲ್ವಾ, ಸೊ ಅದನ್ನು ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ, ಇದು ಬ್ಯಾಕ್ ಸೈಡು. ಇವಾಗ ನೋಡಿ, ಇದು ಆ್ಯಕ್ಚುಲಿ 2 ಪೀಸ್ ಇದೆ ಇದರಲ್ಲಿ. ನೋಡಿ ಈ ಥರ ನೋಡ್ಕೊಳ್ಬಹುದು ನೀವು. ಇದನ್ನು ನಾನು ಹಾಗೆ ಡಬಲ್ ಫೋಲ್ಡ್ ಆ ಥರ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಂಡ ನಂತರ ನನಗೆ ಬ್ಯಾಕ್ ಸೈಡಲ್ಲೇ ನೋಡ್ಕೊಳ್ತೀನಿ. ನಾನು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮೆಜರ್ಮೆಂಟ್ ಇದರಲ್ಲಿ ಎಷ್ಟು ಉದ್ದ ಇದೆ ಅಂತ ನೋಡಿಕೊಂಡು ಹಾಗೆಯೇ ನಾನು ಒಂದು ಮಾರ್ಕನ್ನು ಮಾಡ್ಕೊಳ್ತೀನಿ. ಅದಕ್ಕೆ ಒಂದು ಅರ್ಧ ಇಂಚ್ ಆಗುವಷ್ಟು ಮಾರ್ಜಿನ್ ಸ್ಟಿಚ್ಚಿಂಗಿಗೋಸ್ಕರ ನಾನು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಇದು ಬ್ಯಾಕ್ ಸೈಡ್ ಬಂದಿರುತ್ತೆ. ಬ್ಯಾಕ್ ಸೈಡ್ ನಾನು ಯಾವ ಥರ ಅಂದರೆ ನೆಕ್ ಶೇಪ್ ತೊಗೊಳ್ತಾ ಇಲ್ಲ. ಅದನ್ನು ನಾನು ಸ್ಟಿಚ್ಚಿಂಗಲ್ಲಿ ನಾನು ಅದನ್ನು ಬೇಕಾದರೆ ಶೇಪನ್ನು ತೊಗೊಳ್ತೀನಿ. ಅದನ್ನು ನಾನು ನಿಮಗೂ ಸಹ ಸ್ಟಿಚ್ಚಿಂಗ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇವಾಗ ನಾನು ಮೆಜರ್ಮೆಂಟ್ ತೊಗೊಂಡಿದ್ದೀನಲ್ವ, ಅದೇ ಮೆಜರ್ಮೆಂಟ್ ಇಟ್ಟು ನಾನು ಮಾರ್ಕ್ ಮಾಡಿಕೊಂಡು ಹೀಗೆ ಲೈನನ್ನು ಎಳ್ಕೊಳ್ತಾ ಇದ್ದೀನಿ. ನಾನೀಗ ಮಾರ್ಕ್ ಮಾಡಿಕೊಂಡಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನ್ನು ಬೆಳೆಸಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ನೀವು ನಮ್ಮ ಫ್ಯಾಮಿಲಿಯಲ್ಲಿ ಒಂದಾದರೆ ನನಗೂ ತುಂಬ ಖುಷಿ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ನನ್ನ ಫ್ಯಾಮಿಲಿ ಮೆಂಬರ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇಷ್ಟು ರೆಡಿ ಆದಮೇಲೆ ಎಲ್ಲದೂ ರೆಡಿ ಆದಾಗೆ ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟು, ಸ್ಲೀವ್ಸು ಪ್ಲಸ್ ಬ್ಯಾಕಿಗೆ ಪಟ್ಟಿ, ವಿದೌಟ್ ಪಟ್ಟಿನೂ ಸ್ಟಿಚ್ ಮಾಡ್ಕೊಳ್ಬಹುದು, ಬರಲ್ಲ ಅಂತ ಏನಿಲ್ಲ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವರಿಗೆ ಪಟ್ಟಿ ಇದ್ದೇ ಬೇಕಿರ್ತಂತೆ, ಸೊ ಅದಕ್ಕೋಸ್ಕರ ನಾನು ಅದೇ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಇದರ ಸ್ಟಿಚ್ಚಿಂಗ್ ವಿಡಿಯೋವನ್ನು ಹಾಕಿರ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.